ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿ ಆತ್ಮೀಯ ಬಂಧುಗಳೇ, ನಮ್ಮ ಜ್ಯೋತಿಷ ಲೋಕಕ್ಕೆ ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಸ್ವಾಗತ. ಇಂದಿನ ಈ ವಿಶೇಷ ಭವಿಷ್ಯದಲ್ಲಿ ಆಗಸ್ಟ್ 19ರಿಂದ ನಿಮ್ಮ ಜೀವನದಲ್ಲಿ ಸಂಭವಿಸಬಹುದಾದ ಮಹತ್ವದ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ದೇವಗುರು ಬೃಹಸ್ಪತಿಯ ನಕ್ಷತ್ರ ಬದಲಾವಣೆಯ ಅವಧಿ ವೃಷಭ ರಾಶಿಯವರಿಗೆ ಕೆಲವು ಹಳೆಯ ವಿಷಯಗಳನ್ನು ಮತ್ತೆ ಎದುರಿಗೆ ತರಬಹುದು. ಇಷ್ಟು ದಿನ ನಿಮ್ಮ ಕಣ್ಣಿಗೆ ಕಾಣದೇ ಇದ್ದ ಕೆಲವು ಸತ್ಯಗಳು ನಿಧಾನವಾಗಿ ಬಹಿರಂಗ ಆಗುವ ಸಮಯ ಇದು. ವೃಷಭ ರಾಶಿಯವರೇ, ನೀವು ಸಾಮಾನ್ಯವಾಗಿ ಶಾಂತ ಸ್ವಭಾವದವರು. ವೃಷಭ ರಾಶಿಯವರೇ, ನೀವು ಸಾಮಾನ್ಯವಾಗಿ ಶಾಂತ ಸ್ವಭಾವದವರು. ಯಾರೆಯೊಂದಿಗಾದರೂ ಕೂಡ ಅನಗತ್ಯವಾಗಿ ಜಗಳ ಮಾಡಿಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ನಿಮ್ಮ ಕೆಲಸವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿಕೊಂಡು ಹೋಗ್ತೀರಿ. ಕುಟುಂಬದ ನೆಮ್ಮದಿ, ಹಣಕಾಸಿನ ಭದ್ರತೆ, ನಿಮ್ಮ ಭವಿಷ್ಯದ ಬಗ್ಗೆ ನೀವು ಹೆಚ್ಚು ಯೋಚನೆ ಮಾಡ್ತೀರಿ. ಆದರೆ ನಿಮ್ಮ ಈ ಸರಳತೆ ಮತ್ತು ನಂಬಿಕೆಯ ಸ್ವಭಾವವನ್ನು ಕೆಲವರು ತಮ್ಮ ಅನುಕೂಲಕ್ಕಾಗಿ ಬಳಸಿಕೊಂಡಿರಬಹುದು. ನಿಮ್ಮ ಮುಂದೆ ಪ್ರೀತಿಯಿಂದ ಮಾತನಾಡಿ ನಿಮ್ಮ ಹಿಂದೆ ಬೇರೆ ರೀತಿಯಲ್ಲಿ ಮಾತನಾಡುವ ವ್ಯಕ್ತಿಗಳು ಯಾರು ಎಂಬುದು ಈಗ ನಿಮಗೆ ಅರ್ಥ ಆಗಬಹುದು. ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆಗಸ್ಟ್ 19ರ ನಂತರ ನಿಮ್ಮ ಜೀವನದಲ್ಲಿ ನಡೆಯುವ ಕೆಲವು ಘಟನೆಗಳು ನಿಮಗೆ ಆಶ್ಚರ್ಯವನ್ನು ಉಂಟು ಮಾಡಬಹುದು. ಒಂದು ಹಳೆಯ ಸಂದೇಶ, ಹಳೆಯ ದಾಖಲೆ, ದೂರವಾಣಿ ಮಾತುಕತೆ ಅಥವಾ ಯಾರಾದರೂ ಹೇಳುವ ಒಂದು ಮಾತಿನಿಂದ ಬಹಳ ದಿನಗಳಿಂದ ಮುಚ್ಚಿಟ್ಟಿದ್ದ ವಿಷಯ ಹೊರಬರುವ ಸಾಧ್ಯತೆ ಇದೆ. ವಿಶೇಷವಾಗಿ ಹಣ, ಕುಟುಂಬ ಅಥವಾ ನಿಮ್ಮ ಆಪ್ತ ವಲಯಕ್ಕೆ ಸಂಬಂಧಿಸಿದ ವಿಚಾರದಲ್ಲಿ ಸತ್ಯ ತಿಳಿದು ಬರಬಹುದು. ಇದು ಭಯಪಡೋ ಅವಶ್ಯಕತೆ ಅಲ್ಲ, ಸಮಯ ಅಂತೂ ಅಲ್ವೇ ಅಲ್ಲ. ಬದಲಾಗಿ ಸತ್ಯವನ್ನು ತಿಳಿದುಕೊಳ್ಳುವ ಒಂದು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಸಮಯ. ನಿಮ್ಮ ಜೀವನದಿಂದ ದೂರವಾಗಬೇಕಾದವರು ಯಾರು ಮತ್ತು ನಿಮ್ಮೊಂದಿಗೆ ನಿಜವಾಗಿ ನಿಲ್ಲುವರು ಯಾರು ಎಂಬುದು ನಿಮಗೆ ಸ್ಪಷ್ಟ ಆಗುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ವೃಷಭ ರಾಶಿಯವರಿಗೆ ಈ ಅವಧಿ ಬಹಳ ಮುಖ್ಯ. ನಿಮಗೆ ಬರಬೇಕಾಗಿದ್ದ ಹಳೆಯ ಹಣ, ಬಾಕಿ ಮೊತ್ತ ಅಥವಾ ನಿಂತಿದ್ದ ಪಾವತಿ ಮತ್ತೆ ಚಲನೆ ಪಡಿಬಹುದು. ಕೆಲವರಿಗೆ ಹಳೆಯ ಹೂಡಿಕೆಯಿಂದ ಲಾಭ ದೊರೆಯುವ ಸಾಧ್ಯತೆ ಇದೆ. ಆಸ್ತಿ ಅಥವಾ ಕುಟುಂಬದ ಹಣಕ್ಕೆ ಸಂಬಂಧಿಸಿದ ವಿಚಾರ ಕೂಡ ಮುಂದೆ ನಿಮಗೆ ಬರಬಹುದು. ಆದರೆ ಹಣ ಕೈಗೆ ಬರುತ್ತೆ ಎಂಬ ಕಾರಣಕ್ಕೆ ತಕ್ಷಣ ದೊಡ್ಡ ಖರ್ಚು ಮಾಡೋದಕ್ಕೆ ಹೋಗಬೇಡಿ. ವ್ಯಾಪಾರ ಮಾಡುವವರು ವಿಶೇಷವಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಪಾಲುದಾರರು, ಸಹೋದ್ಯೋಗಿಗಳು ಮತ್ತು ಗ್ರಾಹಕರೊಂದಿಗೆ ನಡೆಯುವ ಹಣಕಾಸಿನ ವ್ಯವಹಾರಗಳನ್ನು ಸ್ಪಷ್ಟವಾಗಿ ಇಟ್ಕೋಬೇಕು. ಯಾವುದೇ ಒಪ್ಪಂದಕ್ಕೆ ಸಹಿ ಮಾಡುವ ಮೊದಲು ಅದರಲ್ಲಿರುವ ಪ್ರತಿಯೊಂದು ಷರತ್ತನ್ನು ಓದಬೇಕು. ಯಾರಾದರೂ ಇದು ಸಣ್ಣ ವಿಷಯ, ಸಹಿ ಮಾಡಿ ಅಂತ ಹೇಳಿದ್ರು ಕೂಡ ಆತರ ಪಡಬಾರ್ದು. ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ಹೊಸ ಬೆಳವಣಿಗೆ ಕಾಣಬಹುದು. ಇಷ್ಟು ದಿನ ನಿಮ್ಮ ಪರಿಶ್ರಮವನ್ನು ಗಮನಿಸದ ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನು ಗುರುತಿಸುವ ಸಾಧ್ಯತೆ ಇದೆ. ಹೊಸ ಜವಾಬ್ದಾರಿ ಸಿಗಬಹುದು. ಕೆಲಸ ಬದಲಾಯಿಸೋದಕ್ಕೆ ಯೋಚನೆ ಮಾಡ್ತಿರೋರಿಗೆ ಹೊಸ ಅವಕಾಶದ ಮಾಹಿತಿ ಬರಬಹುದು. ಆದರೆ ಕೆಲಸ ಬದಲಾಯಿಸುವ ಮೊದಲು ಸಂಬಳ, ಜವಾಬ್ದಾರಿ ಮತ್ತು ಭವಿಷ್ಯದ ಅವಕಾಶಗಳನ್ನು ಕೂಡ ಸರಿಯಾಗಿ ಪರಿಶೀಲನೆ ಮಾಡಬೇಕು. ಮನೆಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಕುಟುಂಬದ ಸದಸ್ಯರ ನಡುವೆ ಒಂದು ವಿಷಯದ ಬಗ್ಗೆ ಚರ್ಚೆ ನಡೆಯಬಹುದು. ಹಳೆಯ ವಿಷಯ ಮತ್ತೆ ಪ್ರಸ್ತಾಪ ಆಗಬಹುದು. ಕೆಲವೊಮ್ಮೆ ಸಣ್ಣ ಮತ್ತು ದೊಡ್ಡ ವಿಚಾರವಾಗಿ ಕಾಣಬಹುದು. ನೀವು ಮಧ್ಯದಲ್ಲಿ ಸಿಲುಕಿಕೊಂಡ್ರೂ ಕೂಡ ಕೋಪದಿಂದ ಮಾತನಾಡಬೇಡಿ. ನಿಮ್ಮ ಒಂದು ಶಾಂತ ಮಾತು ಮನೆಯ ಪರಿಸ್ಥಿತಿಯನ್ನು ಬದಲಾಯಿಸಬಹುದು. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಮನಸ್ಸಿನ ಮಾತುಗಳನ್ನು ಮುಕ್ತವಾಗಿ ಹಂಚಿಕೊಳ್ಳೋದು ಮುಖ್ಯ. ಹೊರಗಿನವರ ಮಾತನ್ನು ಕೇಳಿ ನಿಮ್ಮ ಸಂಬಂಧದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಬೇಡಿ. ಪ್ರೀತಿಯಲ್ಲಿರುವವರಿಗೆ ಹಳೆಯ ತಪ್ಪು ತಿಳುವಳಿಕೆ ದೂರವಾಗುವ ಅವಕಾಶ ಇದೆ. ವೃಷಭ ರಾಶಿಯವರೇ, ಈ ಸಮಯದಲ್ಲಿ ನಿಮ್ಮ ದೊಡ್ಡ ಶಕ್ತಿ ನಿಮ್ಮ ತಾಳ್ಮೆ. ನೀವು ಆತುರ ಪಡದೆ ಒಂದು ಹೆಜ್ಜೆ ಹಿಂದೆ ನಿಂತು ಪರಿಸ್ಥಿತಿಯನ್ನು ಗಮನಿಸಿದರೆ ಅರ್ಥ ಮಾಡ್ಕೊಳ್ಬಹುದು. ಸತ್ಯ ನಿಮ್ಮ ಮುಂದೆ ಬಂದಾಗ ಭಯಪಡಬೇಡಿ. ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭ ಆಗೋದಕ್ಕೆ ಹಳೆಯ ಕೆಲವು ವಿಷಯಗಳು ಮುಕ್ತಗೊಳ್ಳಬೇಕಾಗುತ್ತೆ. ವೃಷಭ ರಾಶಿಯವರೇ, ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈಗ ನಿಮ್ಮ ಜೀವನದ ಇನ್ನಷ್ಟು ಪ್ರಮುಖ ಕ್ಷೇತ್ರಗಳ ಬಗ್ಗೆ ನೋಡೋಣ. ಆಗಸ್ಟ್ 19ರ ನಂತರ ನಿಮ್ಮಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಹೆಚ್ಚಾಗಬಹುದು. ಇಷ್ಟು ದಿನ ಯಾರಾದರೂ ನಂಬಿ ಮೌನವಾಗಿದ್ದರೆ ಈಗ ಅವರ ನಿಜವಾದ ಉದ್ದೇಶ ನಿಮಗೆ ಅರ್ಥ ಆಗಬಹುದು. ಕೆಲವರು ನಿಮ್ಮ ಒಳ್ಳೆಯತನವನ್ನು ಬಳಸಿಕೊಂಡಿರೋದು ಗೊತ್ತಾಗಬಹುದು. ಆದರೆ ಪ್ರತಿಕ್ರಿಯೆ ನೀಡುವ ಮೊದಲು ಸಂಪೂರ್ಣ ಸತ್ಯ ಏನು ತಿಳಿದುಕೊಳ್ಳಿ. ನಿಮ್ಮ ಹಣದ ವಿಚಾರದಲ್ಲಿ ನಿಧಾನವಾಗಿ ಸುಧಾರಣೆ ಕಾಣಬಹುದು. ಹಳೆಯ ಬಾಕಿ ಹಣದ ಬಗ್ಗೆ ಸುದ್ದಿ ಬರಬಹುದು. ನಿಮಗೆ ಕೊಡಬೇಕಾದ ಹಣವನ್ನು ಪಡೆಯೋದಕ್ಕೆ ಮತ್ತೆ ಪ್ರಯತ್ನ ಮಾಡಬಹುದು. ಕೆಲವರಿಗೆ ಹೆಚ್ಚುವರಿ ಆದಾಯದ ಹೊಸ ಮಾರ್ಗದ ಬಗ್ಗೆ ಆಲೋಚನೆ ಬರಬಹುದು. ನಿಮ್ಮ ಬುದ್ಧಿ, ಮಾತುಕತೆಯ ಸಾಮರ್ಥ್ಯ ಮತ್ತು ಅನುಭವವನ್ನು ಬಳಸಿಕೊಂಡು ಹೊಸ ಅವಕಾಶವನ್ನು
ಸೃಷ್ಟಿ ಮಾಡಬಹುದು. ಆದರೆ ಈ ಸಮಯದಲ್ಲಿ ಒಂದು ಮುಖ್ಯ ಎಚ್ಚರಿಕೆ ಇದೆ. ಯಾರಾದರೂ ನಿಮ್ಮನ್ನು ನಂಬಿಸಿ ದೊಡ್ಡ ಮೊತ್ತದ ಹಣ ಹೂಡಿಕೆ ಮಾಡೋದಕ್ಕೆ ಹೇಳಿದರೆ ತಕ್ಷಣ ಒಪ್ಪಿಕೊಳ್ಳೋದಕ್ಕೆ ಹೋಗಬೇಡಿ. ವಿಶೇಷವಾಗಿ ಫ್ರೆಂಡ್ಸ್ ಅಥವಾ ಪರಿಚಿತ ವ್ಯಕ್ತಿಗಳ ಮಾತಿನ ಮೇಲೆ ಮಾತ್ರ ಹಣ ಹೂಡಿಕೆ ಮಾಡಬೇಡಿ. ದಾಖಲೆಗಳನ್ನು ಪರಿಶೀಲನೆ ಮಾಡಿ ಮತ್ತು ಅಗತ್ಯ ಇತ್ತಂದರೆ ತಜ್ಞರ ಸಲಹೆ ಪಡೀರಿ. ಆಸ್ತಿ ವಿಚಾರದಲ್ಲೂ ಕೂಡ ಒಂದು ಹಳೆಯ ವಿಷಯ ಮತ್ತೆ ಚರ್ಚೆಗೆ ಬರಬಹುದು. ಮನೆ, ಜಮೀನು ಅಥವಾ ಕುಟುಂಬದ ಆಸ್ತಿ, ಇದಕ್ಕೆಲ್ಲ ಸಂಬಂಧಿಸಿದ ದಾಖಲೆಗಳನ್ನು ಸುರಕ್ಷಿತವಾಗಿ ಇಟ್ಕೊಳ್ಳಿ. ಸಹಿ ಮಾಡುವ ಯಾವುದೇ ಕಾಗದವನ್ನು ಓದದೆ ಸಹಿ ಮಾಡೋದಕ್ಕೆ ಹೋಗಬಾರ್ದು. ಫ್ರೆಂಡ್ಸ್, ನಿಮಗೆಲ್ಲ ವಿಡಿಯೋ ಇಷ್ಟ ಆಯ್ತಂದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ವೃಷಭ ರಾಶಿಯ ಕೆಲವರಿಗೆ ದೂರದ ಸ್ಥಳದಿಂದ ಒಂದು ಒಳ್ಳೆಯ ಶುಭ ಸುದ್ದಿ ಬರಬಹುದು. ವಿದೇಶ ಪ್ರಯಾಣ, ಉದ್ಯೋಗ ಅಥವಾ ಸಂಬಂಧಿಕರಿಗೆ ಸಂಬಂಧಿಸಿದ ವಿಷಯದಲ್ಲಿ ಬದಲಾವಣೆ ಕೂಡ ಕಾಣಬಹುದು. ಇನ್ನು ಆರೋಗ್ಯದ ವಿಷಯದಲ್ಲಿ ಕೆಲಸದ ಒತ್ತಡ ಕಡಿಮೆ ಮಾಡಿಕೊಳ್ಳಿ. ಸಮಯಕ್ಕೆ ಸರಿಯಾಗಿ ಊಟ ಮಾಡಿ ಮತ್ತು ಸಾಕಷ್ಟು ವಿಶ್ರಾಂತಿ ಪಡೀರಿ. ಯಾವುದೇ ಆರೋಗ್ಯ ಸಮಸ್ಯೆ ಮುಂದುವರೆದಿದೆ ವೈದ್ಯರ ಸಲಹೆ ಪಡೆಯುವುದು ಉತ್ತಮವಾಗಿರುತ್ತೆ. ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಒಂದು ರೀತಿಯ ಶುದ್ಧೀಕರಣ ನಡೆಯುತ್ತಿರುವ ಸಮಯ ಅಂತ ಭಾವಿಸಬಹುದು. ನಿಮ್ಮನ್ನು ನಿಜವಾಗಿ ಪ್ರೀತಿ ಮಾಡೋರು ನಿಮ್ಮ ಜೊತೆ ಉಳಿತಾರೆ. ನಿಮ್ಮನ್ನು ಬಳಸಿಕೊಳ್ಳುವವರು ನಿಧಾನವಾಗಿ ದೂರ ಆಗ್ತಾರೆ. ಆರಂಭದಲ್ಲಿ ಇದು ನೋವಾಗಬಹುದು, ಆದರೆ ಮುಂದೆ ಇದೇ ಬದಲಾವಣೆ ನಿಮ್ಮ ಜೀವನಕ್ಕೆ ನೆಮ್ಮದಿಯನ್ನು ತರಬಹುದು. ಈ ಅವಧಿಯಲ್ಲಿ 3 ವಿಷಯಗಳನ್ನು ನೆನಪಿಟ್ಕೊಳ್ಳಿ. ಮೊದಲನೇದು, ಹಣದ ವಿಷಯದಲ್ಲಿ ಆತುರ ಬೇಡ. ಎರಡನೇದು, ಯಾವುದೇ ದಾಖಲೆ ಓದದೆ ಸಹಿ ಮಾಡಬೇಡಿ. ಮೂರನೆಯದು, ಕುಟುಂಬದ ವಿಚಾರದಲ್ಲಿ ಕೋಪಕ್ಕಿಂತ ತಾಳ್ಮೆಗೆ ಆದ್ಯತೆ ನೀಡಿ.